ನಾಳೆ ಬೆಳಗ್ಗೆ 8ರಿಂದ ಮತ ಎಣಿಕೆ. ಯಾರಿಗೆ ಸಿಗಲಿದೆ ವಿಜಯ ಮಾಲೆ? ಸಿಎಂಗೆ ಪ್ರತಿಷ್ಠೆಯ ಕಣ. ಬಾಗಲಕೋಟೆಯಲ್ಲಿ ಕೈ ಹಿಡಿಯುತ್ತಾ ಅದೃಷ್ಟ. ನಾಳೆ ಬೆಳಗ್ಗೆ 8ರಿಂದ ಮತ ಎಣಿಕೆ ಶುರುವಾಗುವಂಥದ್ದು. ವಿಜಯ ಮಾಲೆ ಯಾರಿಗೊಲಿಯುತ್ತೆ? ಸಿಎಂ ಸಿದ್ದರಾಮಯ್ಯನವರಿಗೆ ಇದೊಂದು ಪ್ರತಿಷ್ಠೆಯ ಕಣ. ಬಾಗಲಕೋಟೆಯಲ್ಲಿ ಕೈ ಹಿಡಿಯುತ್ತಾ ಅದೃಷ್ಟ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹೈ ವೋಲ್ಟೇಜ್ ಬೈ ಎಲೆಕ್ಷನ್ ರಿಸಲ್ಟ್ಗೆ ವೇಟ್ ಮಾಡಲಾಗ್ತಾ ಇದೆ. ಫೈಟ್ ಜೋರಾಗಿತ್ತು. ಯಡಿಯೂರಪ್ಪ ವಿಜಯೇಂದ್ರ ತಂತ್ರಗಾರಿಕೆ ಫಲ ಕೊಡುತ್ತಾ? ಬಿಜೆಪಿಯಿಂದ ಉಚ್ಚಾಟನೆಯಾದ್ರೂ ಕೂಡ ಯತ್ನಾಳ್ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಬಾಗಲಕೋಟೆ ಫಲಿತಾಂಶದ ಮೇಲೆ ಯಾರ ಪ್ರಭಾವ ಇರುತ್ತೆ? ಹಾಗಾದ್ರೆ ಸಚಿವರು ಶಾಸಕರ ದಂಡು ಟೆಂಟ್ ಹಾಕಿ ನಡೆಸಿದಂತಹ ಪ್ರಚಾರ ಇದು. ಬಾಗಲಕೋಟೆ ಮತದಾರ ಪ್ರಭು ಯಾರಿಗೆ ಹರಿಸಿದ್ದಾನೆ? ಯಾರ ಕೈ ಹಿಡಿಯುತ್ತೆ ಈ ಒಂದು ಬೈ ಎಲೆಕ್ಷನ್ ನಲ್ಲಿ? ಬಿಜೆಪಿಯಿಂದ ಯತ್ನಾಳ್ ಅಬ್ಬರದ ಪ್ರಚಾರವನ್ನ ಮಾಡಿದ್ರು, ಉಚ್ಚಾಟನೆ ಆಗಿದ್ರು ಕೂಡ. ಬಾಗಲಕೋಟೆ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಯಾರ ಪ್ರಭಾವ ಇದೆ? ಹಾಗಾದ್ರೆ ಕಾದು ನೋಡಬೇಕು. ನಾಳೆ ರಿಸಲ್ಟ್ ಇದೆ. ಸಚಿವರು ಮತ್ತು ಶಾಸಕರ ದಂಡೆ ಅಲ್ಲಿ ಬೀಡನ್ನ ಬಿಟ್ಟಿತ್ತು. ಉಚ್ಚಾಟನೆಗೊಂಡಂತಹ ಯತ್ನಾಳ್ ಅವರನ್ನ ಕರೆಸಿ ಪ್ರಚಾರವನ್ನ ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ರೀತಿಯಾದಂತಹ ವಿರೋಧಗಳು ವ್ಯಕ್ತವಾಯಿತು. ಆದ್ರೆ ಯತ್ನಾಳ್ ಅವರು ಹೋಗಿ ಅಲ್ಲಿ ಪ್ರಚಾರ ಮಾಡೋದಕ್ಕೆ ಮೇನ್ ರೀಸನ್ನೇ ವೀರಣ್ಣ ಚರಂತಿಮಠ ಅವರು. ಇಫ್ ಇನ್ ಕೇಸ್ ವೀರಣ್ಣ ಚರಂತಿಮಠ ಅವರು ಕರೀದಲೇ ಇದ್ದಿದ್ರೆ ಅಥವಾ ಅವರೊಟ್ಟಿಗೆ ಒಂದು ಒಳ್ಳೆಯ ಒಡನಾಟ ಇಲ್ಲ ಅಂದಿದ್ದಿದ್ರೆ ಯತ್ನಾಳ್ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇರಲಿಲ್ಲ. ಇಫ್ ಇನ್ ಕೇಸ್ ಏನಾದ್ರೂ ವೀರಣ್ಣ ಚರಂತಿಮಠ ಗೆದ್ರೆ ಅದು ಬಿಜೆಪಿಯ ಗೆಲುವಾಗೋದಿಲ್ಲ, ಉಚ್ಚಾಟನೆಗೊಂಡಂಥ ಯತ್ನಾಳ್ ಅವರ ಗೆಲುವಾಗಿರುತ್ತೆ ಅಂತ ಈಗ ಆಲ್ರೆಡಿ ಕೂಗುಗಳು ಕೂಡ ಕೇಳಿ ಬಂದಿದೆ. ಇನ್ನೊಂದು ಕಡೆನಲ್ಲಿ ಉಮೇಶ್ ಮೇಟಿ ಅವರಿಗೆ ಪರವಾಗಿ ಸಿಎಂ ಸಿದ್ದರಾಮಯ್ಯನವರಿಂದ ಹಿಡಿದು ಡಿಸಿಎಂ ಡಿಕೆ ಶಿವಕುಮಾರ್ ಇಂದ ಹಿಡಿದು ಪ್ರತಿಯೊಬ್ರು ಹೋಗಿ ಅಲ್ಲಿ ಮತ ಪ್ರಚಾರವನ್ನ ಕೂಡ ಮಾಡಿದ್ರು. ಅಲ್ಲೇ ಬೀಡನ್ನ ಬಿಟ್ಟಿದ್ರು. ಸತತವಾಗಿ 3-4 ದಿನಗಳ ಕಾಲ ಮತ ಭೇಟಿಯನ್ನ ಮಾಡಿದಂಥದ್ದು. ಇದೀಗ ಎಲ್ಲಾ ಕಡೆನೂ ಕೂಡ ಒಂದ್ ರೀತಿನಲ್ಲಿ ಸದ್ದನ್ನ ಮಾಡ್ತಾ ಇರುವಂತಹ ವಿಚಾರ. ಬಾಗಲಕೋಟೆ ಬ್ಯಾಟಲ್ ಯಾರ ಕೈ ಹಿಡಿಯುತ್ತೆ? ಹಾಗಾದ್ರೆ ವೀರಣ್ಣ ಚರಂತಿಮಠ ಅವರ ಅಥವಾ ಉಮೇಶ್ ಮೇಟಿ ಅವರ? ಗೆಲುವಿನ ಸಾರಥಿ ಯಾರು ಅನ್ನುವ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು. ಈಗ ಆಲ್ರೆಡಿ ಬಹುತೇಕವಾಗಿ ಹೇಳಲಾಗ್ತಾ ಇರುವಂಥದ್ದು ಎರಡೂ ಕಡೆನೂ ಕೂಡ ಈವನ್ ಕಾಂಗ್ರೆಸ್ ಸರ್ಕಾರ ಸ್ವತಃ ಒಂದು ಗುಪ್ತಚರ ಇಲಾಖೆಯಿಂದ ಬಂದಿರುವಂತಹ ರಿಸಲ್ಟ್ ಅನ್ನ ಗಮನಿಸ್ತಾ ಹೋದ್ರೆ ಅದರಲ್ಲೂ ಕೂಡ ವರದಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು ಈ ಬಾರಿ ಕಾಂಗ್ರೆಸ್ ಬರೋದಿಲ್ಲ ಅಂತ. ಆದ್ರೆ ಬರ್ಲಿಲ್ಲ ಅಂತ ಅಂದ್ರೆ ಇದು ಸಿಎಂ ಸಿದ್ದರಾಮಯ್ಯನವ್ರಿಗೆ ಆಗುವಂತ ಅವಮಾನ ಇಲ್ಲ ಒಂದ್ ಕಡೆ. ಯಾಕಂತ ಅಂದ್ರೆ ಆಡಳಿತ ಪಕ್ಷದಲ್ಲಿ ಇದೀಗ ಕಾಂಗ್ರೆಸ್ ಇದೆ, ಜೊತೆಯಲ್ಲಿ ಉಮೇಶ್ ಮೇಟಿ ಅವರು ಇದೀಗ ಸ್ಪರ್ಧೆ ಮಾಡ್ತಾ ಇರೋದು ಕೂಡ ಮುಂಚೆ ಇದ್ದಿದ್ದಂಥದ್ದು ಕೂಡ ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ ಬರ್ದಲೇ ಇದ್ರೆ ಪ್ರತಿಷ್ಠೆ ಏನಾಗಬೇಡ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಢವಢವ ಶುರುವಾಗ್ತಾ ಇದೆ ಎದೆಯಲ್ಲಿ. ನೇರ ಹಣಹಣಿ ಇದೆ. ಬೆಳಗ್ಗೆಯಿಂದಲೇ ಕುತೂಹಲದ ಕೌಂಟಿಂಗ್ ಶುರುವಾಗುತ್ತೆ. ಗೆಲುವಿನ ವಿಶ್ವಾಸದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಿತ್ರಕೂಟ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲಿಗರು ಗೆಲುವಿನ ಸಂಭ್ರಮವನ್ನ ಪಡ್ತಿದ್ದಾರೆ. ನಮ್ಮದೇ ಗೆಲುವು ಆಗಿದೆ, ಎಷ್ಟು ಲೀಡ್ ಎಂಬುದು ಮಾತ್ರ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಚರಂತಿಮಠ ಗೆಲುವು ಆಗಿದೆ ಅಂತ ವಿಜಯೋತ್ಸವ ಪೋಸ್ಟ್ ಅನ್ನ ಹಾಕಿರುವಂಥದ್ದು. ಮತ ಎಣಿಕೆ ನಡೆಯುವ ಮುಂಚೆಯೇ ಗೆಲುವಿನ ನಗೆಯ ಪೋಸ್ಟ್ ಅನ್ನ ಹಾಕಲಾಗಿದೆ. ನೇರ ಹಣಹಣಿ ಇದೆ. ಅಭ್ಯರ್ಥಿಗಳ ಎದೆಯಲ್ಲಿ ಢವಢವ ಶುರುವಾಗಿದೆ ಈಗ ಆಲ್ರೆಡಿ. ನಾಳೆ ಹಣೆ ಬರಹ ಕೂಡ ಬರೆಯುವಂಥದ್ದು ಈ ಒಂದು ವಿಚಾರದಲ್ಲಿ. ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಲ್ರೆಡಿ ಗೆಲುವಿನ ಸಂಭ್ರಮವನ್ನ ಪಡಲಾಗ್ತಾ ಇದೆ. ನಮ್ಮದೇ ಗೆಲುವು ಅಂತ ಈಗ ಆಲ್ರೆಡಿ ಬರೆದುಕೊಂಡಿದ್ದಾರೆ. ಆದ್ರೆ ಎಷ್ಟು ಲೀಡಲ್ಲಿ ಗೆಲ್ತೀವಿ ಅನ್ನೋದು ಮಾತ್ರ ಗೊತ್ತಾಗಬೇಕಾಗಿರುವಂಥದ್ದು. ಹಾಗಾಗಿ ನಾವು ನಾಳೆಯ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದೀವಿ ಅಂತ ಬಿಜೆಪಿ ಕಡೆಯಿಂದ ಒಂದು ಪೋಸ್ಟ್ ಅನ್ನ ಹಾಕಿರುವಂಥದ್ದು. ಅದರಲ್ಲಿ ಉಲ್ಲೇಖ ಆಗಿರೋ ತರ ಈಗ ಆಲ್ರೆಡಿ ನಾನು ಆಗ್ಲೇ ಹೇಳಿದೆ, ರಾಜ್ಯ ಸರ್ಕಾರ ಸ್ವತಃ ಗುಪ್ತಚರ ಇಲಾಖೆಯಿಂದ ಒಂದು ವರದಿಯನ್ನ ಕೂಡ ಬಿಟ್ಟಿತ್ತು. ಆ ವರದಿಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಬಾಗಲಕೋಟೆಯಲ್ಲಿ ಬಿಜೆಪಿ ಬರುತ್ತೆ ಅನ್ನುವ ಒಂದು ರೀತಿಯಾದ ವರದಿ ಕೂಡ ಹೊರಬಂದಿದ್ದಂಥದ್ದು. ಹಾಗಾಗಿ ಢವಢವ ಶುರುವಾಗಿದೆ. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ಅನ್ನೋದು ತುಂಬಾ ಬೇಕಾಗಿರುವಂತದ್ದು. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವ್ರಿಗೆ ಇದು ಒಂದು ರೀತಿಯಾದಂತಹ ಪ್ರತಿಷ್ಠೆ. ಇನ್ನೊಂದು ಕಡೆನಲ್ಲಿ ಬಾಗಲಕೋಟೆಯಲ್ಲಿ ಉಚ್ಚಾಟಿತ ಒಂದು ಯತ್ನಾಳ್ ಹೋಗಿ ಪ್ರಚಾರವನ್ನ ಕೂಡ ಮಾಡಿದಂಥದ್ದು. ಹಾಗಾಗಿ ಯಾರಾಗ್ತಾರೆ ಈ ಒಂದು ಬೈ ಎಲೆಕ್ಷನ್ ನಲ್ಲಿ, ಯಾರ ಕೈ ಹಿಡಿಯುತ್ತೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ
ಸುಕನ್ಯಾ, ನಾಳೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಕೂಡ ಇರುವಂಥದ್ದು. ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಒಂದು ಉಪಚುನಾವಣೆ ಏನು ನಡೀತು, ಆ ಉಪಚುನಾವಣೆಯ ಫಲಿತಾಂಶ ಕೂಡ ನಾಳೆ ಪ್ರಕಟವಾಗುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. 2 ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಏನಾಗಲಿದೆ ಅನ್ನುವಂಥದ್ದು. ಯಾಕಂತಂದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ತನ್ನದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ CM ಸಿದ್ದರಾಮಯ್ಯವರು ಕೂಡ ಫೀಲ್ಡ್ಗಿಳಿದು ಪ್ರಚಾರದ ಒಂದು ಭರಾಟೆಯಲ್ಲಿ ಕೂಡ ತೊಡಗಿಕೊಂಡಿದ್ರು. ಅದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಪಕ್ಷದ ಅಧ್ಯಕ್ಷರಾಗಿ ಅವರು ಸಹಿತ 2 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅಭ್ಯರ್ಥಿಯ ಪರವಾಗಿ ಹಲವಾರು ರೀತಿ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. ಆದರೆ ಕೆಲವೊಂದಿಷ್ಟು ತೊಡಕುಗಳು ಕೂಡ ಉಂಟಾಗಿದ್ದಾವೆ. ಅದನ್ನ ಒಂದು ಸರಿಪಡಿಸುವಂತ ಪ್ರಯತ್ನ ಆಗಿದೆ. ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತ ತವಕದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇರುವಂತದ್ದು. ಅದಕ್ಕೆ ನೀವು ಹೇಳಿದಂತೆ CM ಸಿದ್ದರಾಮಯ್ಯರಿಗೆ 2 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವಂತ ಅನಿವಾರ್ಯತೆ ಇದೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಇರುತ್ತೋ, ಸರ್ಕಾರ ಇರುತ್ತೋ, ಅವರ ಒಂದು ಅಭ್ಯರ್ಥಿ ಗೆಲ್ಲುವಂಥದ್ದು ಸರ್ವೇ ಸಾಮಾನ್ಯ. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಕೂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಟಾಸ್ಕ್ ಅನ್ನು ರಾಜ್ಯ ನಾಯಕರಿಗೆ ಕೊಟ್ಟಿದ್ರು. ಅದರಂತೆ CM ಸಿದ್ದರಾಮಯ್ಯವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಒಂದಿಷ್ಟು ಸವಾಲುಗಳಿದ್ವು, ಅಲ್ಪಸಂಖ್ಯಾತರ ಮುನಿಸಾಗಿರಬಹುದು, ಮತ್ತೆ ಕೆಲವೊಂದಿಷ್ಟು ಅವರ ನಾಯಕರಲ್ಲೇ ಒಂದಿಷ್ಟು ಒಡಕಾಗಿರಬಹುದು, ಇವನ್ನೆಲ್ಲವನ್ನು ಕೂಡ ಸರಿಪಡಿಸುವಂತ ಪ್ರಯತ್ನದ ಭಾಗವಾಗಿ ಒಂದಿಷ್ಟು ಅಲ್ಲಿ ಸಮರ್ಥ ಅವರು ಕೂಡ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತೆ ಗುಪ್ತದಳದ ಒಂದಿಷ್ಟು ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಪ ಮತಗಳ ಅಂತರದಲ್ಲಿ ಸಮರ್ಥ ಅವರು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದು ಕೂಡ ಅವರ ಒಂದು ಗುಪ್ತಚರ ಮಾಹಿತಿ ಕೂಡ ಹೇಳಿದೆ ಅನ್ನುವಂಥದ್ದು ಒಂದಿಷ್ಟು ಮಾಹಿತಿ ಇದೆ. ಆದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು, ಯಾಕಂತಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಚುನಾವಣಾ ಒಂದು ಸಂದರ್ಭದಲ್ಲಿ ಹಲವಾರು ರೀತಿ ತಂತ್ರಗಾರಿಕೆ ರೂಪಿಸಿ ಅದೇ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಉಮೇಶ್ ಮೇಟಿ ಅವರು ಕೂಡ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಈತ ಬಿಜೆಪಿ ಸಹಿತ ಇಲ್ಲ ಚರಂತಿಮಠ ಅವರು ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರದಿದ್ದಾರೆ. ಯಾಕಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಾಗಿರಬಹುದು, ಹಲವರಲ್ಲಿ ಪ್ರಚಾರದ ಭರಾಟೆಯಲ್ಲಿ ತೊಡ್ಕೊಂಡಿದ್ರು. ವಿಜೇಂದ್ರ ಅವರು ಕೂಡ ಪ್ರಚಾರದಲ್ಲಿದ್ದರು. ಸಾಕಷ್ಟು ನಾಯಕರು ಕೂಡ ಅವರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸಿದ್ದಾರೆ. ಇತ್ತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಿತ ಬಿಜೆಪಿ ನಾಯಕರು ಸಹಿತ ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಒಂದಿಷ್ಟು ಗೊಂದಲ ಏನಿತ್ತು, ಸಮರ್ಥ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಅಸಮಾಧಾನ ಏನು ಉಲ್ಬಣ ಆಗಿತ್ತು, ಅಲ್ಪಸಂಖ್ಯಾತರ ಮುನಿಸು, ಅದನ್ನೆಲ್ಲವನ್ನು ಕೂಡ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಾಗಿರ್ಬೋದು, ಹಲವು ನಾಯಕರು ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ 2 ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ ಯಾವ ಪಕ್ಷದತ್ತ ಯಾವ ಅಭ್ಯರ್ಥಿಯತ್ತ ವಾಲ್ತಾನೆ, ಯಾರಿಗೆಲ್ಲ ಗೆಲುವು ಸಾಧಿಸುತ್ತೆ, ಯಾರಿಗೆಲ್ಲ ಸೋಲ್ ಕಾಣುತ್ತೆ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ಸುಕನ್ಯಾ. ಎಸ್ ಬಸವರಾಜ್, ಇನ್ನೊಂದು ಕಡೆನಲ್ಲಿ ನಾವು ಗಮನಿಸ್ತಾ ಇದ್ವಿ, ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಆಲ್ರೆಡಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಅದೇ ರೀತಿಯಾದಂತಹ ಪೋಸ್ಟ್ ಅನ್ನು ಕೂಡ ಹಾಕಿರುವಂತದ್ದು. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದಿಂದ ಒಂದು ಗುಪ್ತಚರ ಇಲಾಖೆಯಿಂದ ಒಂದು ವರದಿ ಬಂತು. ಆ ವರದಿಯಲ್ಲಿ 2 ಕ್ಷೇತ್ರಗಳಲ್ಲಿ, ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ದಕ್ಷಿಣ ಆಗಿರ್ಬೋದು, 2 ಕ್ಷೇತ್ರಗಳಲ್ಲಿ ಈ ಬಾರಿ ಬಿಜೆಪಿನೇ ಬರುತ್ತೆ ಅಂತ ಕೂಡ ಹೇಳಿದ್ರಿಂದ ಬಿಜೆಪಿ ಇಷ್ಟೊಂದು ವಿಶ್ವಾಸದಲ್ಲಿರೋದಕ್ಕೆ ಆ ಒಂದು ವರದಿ ಕೂಡ ಎಲ್ಲೋ ಒಂದ್ ಕಡೆ ಸಾಕ್ಷಿ ಆಗ್ತಾ ಇರಬಹುದು. ಇನ್ನೊಂದ್ ಕಡೆನಲ್ಲಿ ನಾವು ಕೇವಲ ಎಷ್ಟು ಲೀಡ್ ಅಲ್ಲಿ ಗೆಲ್ತೀವಿ ಅನ್ನೋದಷ್ಟೇ ನಿರೀಕ್ಷೆ ಮಾಡ್ತಿದ್ದೀವಿ, ನಾವು ಆಲ್ರೆಡಿ ಗೆದ್ದಿದ್ದೀವಿ ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಹೇಳೋದಾದ್ರೆ ಸುಕನ್ಯಾ, ಒಂದ್ ಕಡೆ ಈಗ ಗುಪ್ತಚರ ಇಲಾಖೆಯಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅದರ ಅನ್ವಯ ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಆತಂಕ ಅಂತೂ ಸೃಷ್ಟಿಯಾಗಿದೆ. ಆದರೆ ಇಲ್ಲಿ ಬಿಜೆಪಿ ನಾಯಕರು ಅದನ್ನ ಒಂದು ಆತಂಕ ಏನಿದೆ, ಇದು ನಮಗೆ ಗೆಲುವಿನ ಸಂದೇಶ ಅನ್ನುವಂಥ ರೀತಿಯಲ್ಲಿ ಕೂಡ ಅವರದೇ ಆಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕುವ ಮುಖಾಂತರ ತಮ್ಮ ಅಭ್ಯರ್ಥಿ ಅತ್ತ ಕೂಡ ಅವರು ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಆದರೆ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ, ಅಂದರೆ ಕೆಲವು 2 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅಲ್ಪ ಮತಗಳ ಅಂತರದಲ್ಲಿ ಗೆಲುವು ಕಾಣಬಹುದು ಅನ್ನುವಂತಹ ಮಾಹಿತಿ ಕೂಡ CM ಸಿದ್ದರಾಮಯ್ಯವರಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಇಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಅತಂತ್ರ ಆಗಬಹುದು, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಬಹುದು ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಕೂಡ ಗುಪ್ತಚರ ಇಲಾಖೆಯಿಂದ ರಾಜ್ಯ ಸರ್ಕಾರದ ಕೈಗೆ ಸಿಕ್ಕಿದೆ ಅನ್ನುವಂಥದ್ದು ಇದೆ. ಅದಕ್ಕೆ ಚರಂತಿಮಠ ಅವರು ಕೂಡ ಅವರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸಿ ಅಲ್ಲಿ ಗೆಲುವಿನ ನಗೆ ಬೀರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಆದರೆ ಇಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಯಾಕೆ ತನ್ನ ಅಭ್ಯರ್ಥಿ ಗೆಲ್ತಾನೆ ಅನ್ನುವಂತಹ ಉತ್ಸಾಹದಲ್ಲಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆಯ ಸಂದರ್ಭದಲ್ಲಿ, ಅಂದ್ರೆ ಟಿಕೆಟ್ ಕೊಡುವ
ಮುಂಚೆಯೇ ಒಂದಿಷ್ಟು ಅಸಮಾಧಾನ ಭುಗಿಲೆದ್ದಿತ್ತು. ಯಾಕಂತಂದ್ರೆ ನಿರ್ಣಾಯಕ ಮತಗಳು ಅಲ್ಪಸಂಖ್ಯಾತ ಮತಗಳಲ್ಲಿ, ಆ ಅಲ್ಪಸಂಖ್ಯಾತ ಮತಗಳಲ್ಲೇ ಹಲವಾರು ರೀತಿಯ ಗೊಂದಲ ಸೃಷ್ಟಿಯಾಗಿ ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಮುನಿಸು ಕೂಡ ಇತ್ತು. ಅದನ್ನ ಸರಿಪಡಿಸುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯವರು ಮಾಡಿದ್ದಾರೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ನಾಳೆ ಫಲಿತಾಂಶ ಬಂದ ಬಳಿಕ ಕೂಡ ಗೊತ್ತಾಗಲಿದೆ. ಅದರ ಹಿನ್ನೆಲೆ ಅಂದ್ರೆ ಒಂದು ಗುಪ್ತಚರ ಇಲಾಖೆಯಿಂದ ಏನು ಮಾಹಿತಿಯನ್ನು ಬಂದಿದೆ ಅದನ್ನ ಆಧರಿಸಿ ಕೆಲವೊಂದಿಷ್ಟು ಅಲ್ಪಸಂಖ್ಯಾತ ನಾಯಕರಿಗೆ ಈಗಾಗಲೇ ನಜೀರ್ ಅವ್ರಿಗೆ ಆಗಿರಬಹುದು, ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರಿಗೂ ಕೂಡ ಒಂದಿಷ್ಟು ಕ್ರಮ ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ವಲಯದಿಂದ. ಹಾಗಾಗಿ ಇದೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಂಡು ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ತಮ್ಮ ಅಭ್ಯರ್ಥಿಯೇ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿದ್ರೆ, ಇತ್ತ ಬಿಜೆಪಿ ನಾಯಕರು ಇಲ್ಲ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂಥ ತವಕದಲ್ಲಿದ್ದಾರೆ. ಆದ್ರೆ ಗುಪ್ತಚರ ಇಲಾಖೆಯ ಮಾಹಿತಿ ಅಂತೂ ಸಿಎಂ ಸಿದ್ದರಾಮಯ್ಯವರು ನಿದ್ದೆಗೆಡಿಸಿದೆ ಅಂತಲೂ ಕೂಡ ಸಾಕಷ್ಟು ಅವರ ಆಪ್ತ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸುಕನ್ಯಾ. ಎಸ್, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ನೇರ ಹಣಹಣಿ ಶುರುವಾಗಿದೆ ಈಗ ಆಲ್ರೆಡಿ. ಈಗ ತಾನೇ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ನಿದ್ದೆ ಕೂಡ ಕೆಳಿಸಿರುವಂಥದ್ದು ಈ ಒಂದು ಗುಪ್ತಚರ ಇಲಾಖೆಯಿಂದ ಬಂದಿರುವಂತಹ ವರದಿ ಸಿಎಂ ಸಿದ್ದರಾಮಯ್ಯನವರ ನಿದ್ದೆಯನ್ನು ಗೆಡಿಸಿದೆ. ಈಗ ಆಲ್ರೆಡಿ ಕೆಲವೊಂದಷ್ಟು ರೀತಿಯಾದಂತಹ ಕ್ರಮಗಳನ್ನು ಕೂಡ ದಾವಣಗೆರೆ ದಕ್ಷಿಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳಲಾಯಿತು, ಕೆಲವರಿಗೆ ಅಮಾನತುಗೊಳಿಸಲಾಯಿತು. ಯಾಕಂತ ಅಂದ್ರೆ ಪ್ರಚಾರ ಆಗಿದ್ದಂತಹ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವ ಕುರಿತಾಗಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು. ಇದೀಗ ಕಾಂಗ್ರೆಸ್ ಏನಾದರೂ ಬೈ ಎಲೆಕ್ಷನ್ ಅಲ್ಲಿ ಸೋತ್ರೆ ಇನ್ಯಾವೆಲ್ಲ ಕ್ರಮಗಳು ತೆಗೆದುಕೊಳ್ಬಹುದು ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕು. ಯಾರಾಗ್ತಾರೆ ನಾಳೆ ಗೆಲುವಿನ ಪತಾಕೆಯನ್ನ ಯಾರು ಹಾರಿಸ್ತಾರೆ ಅನ್ನೋದು ನಾಳೆ ಗೊತ್ತಾಗುತ್ತೆ.